ಕಮಲಿ, ಯಾಕೆ ಈ ಥರ ಮಂಕ ಕೂತಿದೆಯಲ್ಲ? ಅಯ್ಯೋ, ಬಾರೆ ರಡಕ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಲ್ಲ. ಏನು ಮಾಡಲಿ ಹೇಳು? ಯಾಕೆ ಅಂಥದ್ದೇನಾಯ್ತು? ಏನು ಅಂತ ಹೇಳಿ ಅಕ್ಕ. ಆ? ಈಗ ಮನೇಲಿ ಸೊಸೆಗೆ ಒಂದು ಮಾತು ಅಂದಂಗೆ ಯಾರು ಇರ್ತಾರೆ ಹೇಳಿ? ಅವಳು ಎಲ್ಲನೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋದ್ರೆ ನಾವು ಏನು ಅನ್ನಕ್ಕಲ್ಲ. ಅವಳಿಗೆ ಏನೂ ಕೆಲಸ ಬರೋದಿಲ್ಲ. ಇನ್ನು ಕಲ್ತ್ಕೋ ಮಾಡು ಅಂತ ಒಂದು ನಾಲ್ಕು ಮಾತಾಡುತ್ತಪ್ಪ. ಅಷ್ಟಕ್ಕೆ ನನ್ನ ಮಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾವನೆ. ಇದು ಸರಿನಾ? ನೀನೇ ಹೇಳಕ್ಕ. ಹೌದಾ? ನಿನ್ನ ಮಗ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನ? ಆ ಹುಡುಗ ಅಂತವನಲ್ವಲ್ಲ? ಏನು ಮಾಡೋದಕ್ಕ, ಎಲ್ಲರೂ ಇದ್ದಂಗೆ ಇರ್ತಾರ ಹೇಳು? ಹೆಂಡ್ತಿರ್ ಬಂದಮೇಲೆ ಎಲ್ಲರೂ ಬದಲಾಯ್ತಾರೆ ಕಣಕ್ಕ. ನನ್ನ ಮಗ ಏನು ಹೊರ್ತಲ್ಲ. ಅವನು ಈಗ ಅದೇ ದಾರಿ ತುಳಿದವನೆ. ಅವನಿಗೆ ಹೆಂಡತಿ ಮುಖ್ಯ ಆಗೈತಿ ಈಗ. ಅದೇನೋ ಹೇಳ್ತಾರಲ್ಲ, ಮುತ್ತು ಕೊಡೋಳು ಬಂದಾಗ ಸುತ್ತು ಕೊಟ್ಟವಳು ಮರಿಬೇಡ ಅಂತ. ಆದರೆ ಇವ್ರದೆಲ್ಲ ಬೇರೆ ಥರ. ಹೆಂಡತಿ ಪಕ್ಕದಲ್ಲಿದ್ದಾಗ ಹೆತ್ತು ತಂದೆ ತಾಯಿ ಯಾರೂ ನೆನಪಿಗೆ ಬರೋದಿಲ್ಲ. ಅವ್ರ ಹೆಂಡ್ತಿರೇ ಅವ್ರಿಗೆ ಮುಖ್ಯ ಆಗಿರ್ತಾರೆ. ಈಗ ಅವಳು ಹೇಳ್ತಾವಳೆ, ನನಗೆ ಇಲ್ಲಿರೋಕ್ಕಾಗೋದಿಲ್ಲ, ಬೇರೆ ಮನೆ ಮಾಡೋ ಸಿಟಿಗೆ ಹೋಗೋಣ ಅಂತವ. ಅದಕ್ಕೆ ಇವನು ಸರಿ ಆಯಿತು ಅಂತ ಹೇಳ್ಬಿಟ್ಟು ಕುಣಿತಾವಳೆ. ನೆನ್ನೆ ಅದೇ ಜಗಳ ಮನೆಯಲ್ಲಿ. ನನಗಂತೂ ನೆಮ್ಮದಿನೇ ಇಲ್ಲ ಕಣೆ. ಹಂಗಂದ್ರೆ ಆಯ್ತದ? ಈಗ ನೀನು ಕೂರಿಸ್ಕೊಂಡು ಒಳ್ಳೇದು ಕೆಟ್ಟದ್ದು ಹೇಳಬೇಕು ತಾನೇ. ಹಿಂಗೆ ಮಂಕ ಕುತ್ಕೊಬಿಟ್ರೆ ಎಲ್ಲ ಸರಿ ಹೋಯ್ತದ ಹೇಳು? ನೀನು ಒಂದು ಮಾತು ನೆನ್ನೆ ಈ ಥರ ಗಲಾಟೆ ಐತೈತೆ ಒಂಚೂರು ಬನ್ನಿ ಅಂದಿದ್ರೆ ನಾನು ಗೊತ್ತಿರ್ಲಿಲ್ವಾ? ಬಂದದೇನು ಕೇಳ್ಬಿಟ್ಟು ನಿನ್ನ ಮಗಂಗೆ ಒಂಚೂರು ಬುದ್ಧಿ ಹೇಳನಪ್ಪ. ನೀನೇ ಏನು ಹೇಳೋದಿಲ್ಲ. ಏನು ಅಂತ ಕರ್ದು ಹೇಳಲಿ ಹೇಳು? ಹಾಂ, ಏನು ಖುಷಿ ವಿಚಾರನ ಅದು? ಖುಷಿ ವಿಚಾರ ಆಗಿದ್ರೆ ನಾನೇ ಹೇಳ್ತಿದ್ದೆ. ಇಂಥ ವಿಚಾರ ಏನನ್ನು ಕರೆದು ನಾವೇ ಹಂಗೆ ಹಿಂಗೆ ಅಂತ ಬೀದಿಗೆ ಬಿಟ್ರೆ ಆಯ್ತದ? ಅದಕ್ಕೆ ನಾನೇ ಹೇಳೋಣ ಅಂದ್ಬಿಟ್ಟು ಸುಮ್ಮನೆ ಅದೇ ನೋಡಿದ್ರೆ ಹಠ ಹಿಡ್ಕೊಂಡು ಕೂತ್ಬಿಟ್ಟವನೆ ಕನಕ. ನಾನು ಏನು ಮಾಡಲಿ ಹೇಳು? ನೋಡಕ್ಕ, ನಾನು ಹೇಳೋದಾದ್ರೆ ಅವಳಿಗಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರೋಕ್ಕಾಗೋದಿಲ್ಲ ಅಂತಂದರೆ ಹೋಗಿ ಬಿಡು. ಅವಳು ನಿಮ್ಗೆ ಸೇವೆ ಮಾಡ್ತಿದ್ದು ಅಷ್ಟರಲ್ಲೇ ಐತೆ. ಏನು ಸೇವೆ ಮಾಡಿ ಕೂರ್ಸಿಟ್ಟಾಗ್ತಿದ್ಲು ಅನ್ನೋಂಗೆ ಯೋಚನೆ ಮಾಡ್ತಾ ಕೂತಿರುವಂತೆ. ನಿನಗೆ ಏನು ಗೊತ್ತಾಗುತ್ತೆ ಸುಧಾ? ಹಾಂ, ನಿನ್ನ ಮಗನಿಗಿನ್ನ ಮದುವೆ ಆಗಿಲ್ಲ. ಮಕ್ಳಿಗೆ ಮದುವೆ ಆಗಿ ಮಕ್ಕಳು ಮನೆ ಬಿಟ್ಟು ಹೊರಗಡೆ ಹೋಗಿ ಜೀವನ ಮಾಡ್ತೀವಿ ಅಂತ ಅಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ಇಷ್ಟು ವರ್ಷದಿಂದ ನಾವು ಎಷ್ಟು ಕಷ್ಟಪಟ್ಟು ಸಾಕಿರ್ತೀವಿ. ಹಾಂ, ನಾವು ಸಾಕಿರ್ತೀವಿ ಅಂತಂದರೆ ಅದಕ್ಕೊಂದು ಬೆಲೆ ಬೇಡವಾ? ಹಾಂ, ನೀನು ಹೇಳೋದು ನಿಜನೇನೆ. ಹಂಗೆ ಅಂದ್ಬಿಟ್ಟು ಈಗ ಬಾಳ್ದೇರನ್ನ ಹಿಡಿದು ಕಟ್ಟು ಬಾಳ್ಸೋಕ್ಕಾಯ್ತದ ಹೇಳು? ಹಾಂ, ಹೋಯ್ತೀನಿ ಅಂತಂದರೆ ಹೋಗ್ಲಿ ಬಿಡು, ಅವ್ರ ಜೀವನ ಅವ್ರು ನೋಡ್ಕೊಳ್ಳಿ. ಅವ್ರಿಗೂ ಕಷ್ಟ ಸುಖ ಅರ್ಥ ಆಗಲಿ ಬಿಡು. ಈಗ ನನ್ನ ಮಗನೂ ಹೋಯ್ತೀನಿ ಅಂತ ಹೋದ, ಅವನೇ ಏನಿಲ್ಲ ಬರೋದಿಲ್ಲ, ಏನಿಲ್ಲ, ಯಾವಾಗೋ ಒಂದೊಂದು ಸರಿ ಹಬ್ಬ ಹುಣ್ಣಿಮೆ ಜಾತ್ರೆ ಅಂದಾಗ ಬರ್ತಾನೆ. ಇನ್ನೇನು ಅವ್ನು ನಾವು ಕರೆಯೋದು ಇಲ್ಲ, ಅವ್ನು ಬರೋದು ಇಲ್ಲ. ನಾವು ಇನ್ನೇನು ಹೋಯ್ತೀವ? ಸೊಸೆ ಮಾಡಿಕೋದು ಅಷ್ಟರಲ್ಲೇ ಐತೆ, ನಾವು ಹೋಗಲ್ಲ. ಹೆಂಗೋ ನಮಗೆ ಮಾಡದೇ ಇದ್ರೇನು, ಅವ್ರ ಜೀವನ ಅವ್ರು ಮಾಡ್ಕೊಂಡು ಹೋಗ್ಲಿ, ಅವ್ರು ಅಚ್ಚುಕಟ್ಟಾಗಿರಲಿ ಅಂತ ಸುಮ್ಮನಾಗಿ ಹೋಗ್ಬಿಟ್ಟಿದ್ದೀವಿ. ಇನ್ನೇನು ಮಾಡ್ಬೇಕು ಹೇಳು? ನಿಮಗೆ ಒಬ್ಬ ಮಗ ಹೋದ್ರೆ ಒಬ್ಬ ಮಗ ಇಲ್ಲೇ ಅವನೇ ಅಕ್ಕ. ನನಗಿರೋನು ಒಬ್ಬನೇ ಮಗ ಅಲ್ವೇನಕ್ಕ? ಅವನು ಹೋದ್ರೆ ನನ್ನ ಕತೆ ಹೇಳು? ಹಾಂ, ನನಗೆ ಯಾಕೋ ಮನಸ್ಸಿಲ್ಲ ಕಣೆ. ಅವನ್ನ ಅಲ್ಲಿ ಕಳ್ಸೋದಕ್ಕೆ ಮನಸ್ಸಿಲ್ಲ. ಅವನಾದರೆ ಅವ್ನ ಮನಸ್ಸು ಬದಲಾಯಿಸ್ಕೊತಲ್ಲ. ಏನು ಮಾಡಲಿ ಅಂತಲೇ ಗೊತ್ತಾಯ್ತಿಲ್ಲ ನನಗಂತೆ. ಹೋಗ್ಲಿ ಬಿಡಪ್ಪ, ನೀನು ಹೆಂಡ್ತಿಗಿನೇನು ಅನ್ನಕ್ಕಲ್ಲ, ಇಟ್ಕೊಂಡು ಹೋಗಿ ಅಂತ ಅಂದರು. ಇಲ್ಲ, ಹೋಗಲೇಬೇಕು ಅಂತ ಆಟ ಇಟ್ಕೊಂಡು ಕೂತವ್ರೆ. ಹೋಗಲೇಬೇಕು ಅಂತಂದರೆ ಹೋಗಲಿ ಬಿಡು. ನೀನು ಯಾಕೆ ಯೋಚನೆ ಮಾಡ್ತೀಯ? ಏನು ನಿನ್ನ ಕೈಲಿ ಏನು ಹಾಕಲ್ವಾ? ಆಗವ್ರಿಗೂ ಮಾಡ್ಕೊಂಡು ಉಣ್ಣು. ಆಗದೆ ಇದ್ದಂಥ ಕಾಲಕ್ಕೆ ನೋಡಿದ್ರಾಯ್ತು. ಅದಕ್ಕ ನಿಮ್ಗೆ ಯಾವುದೋ ಫೋನ್ ಬರ್ತೈತೆ ನೋಡಲಿ. ಯಾರಪ್ಪ ಇಷ್ಟೊತ್ತನೇ? ಅಲ್ಲ, ರಾಧಕ್ಕ ಮಾತಾಡ್ತಿರೋದು. ರಾಧಕ್ಕ, ನಾನು ಜಯಕ್ಕ ಮಾತಾಡ್ತಿರೋದು. ವಾ, ನಮ್ಮ ಜಯಿ ಇದೇನೇ ಊರಿಂದೂರಿಗೆ ಫೋನ್ ಮಾಡ್ತಾಳಂಗೆ ಮಾಡಿದೀಯಾ? ಎಲ್ಲಿದೆಯಾ? ಅಯ್ಯೋ, ನಾನು ಮಾರ್ಕೆಟ್ ಹತ್ರ ಬಂದಿದ್ದೆ ಕನಕ, ಸ್ವಲ್ಪ ತರಕಾರಿ ತಗೊಂಡೋಗೋಣ ಅಂತ. ಇಲ್ಲೇ ನಿನ್ನ ಮಗಳನ್ನ ನೋಡಿದೆ. ಹೌದಾ? ನನ್ನ ಮಗಳನ್ನ ನೋಡ್ದ? ಮಾತಾಡಿಸ್ತಾ? ಹೆಂಗವಳಂತೆ? ಪೂರ್ತಿ ಹೇಳೋ ಗಂಟ ತಡಿಯಕ್ಕ. ನಿನ್ನ ಮಗಳು ಅಲ್ಲಿ ಮಾರ್ಕೆಟ್ ಹತ್ರ ತಲೆ ಸುತ್ತ ಬಂದು ಬಿದ್ಬಿಟ್ಲು. ನಾವೇ ಆಸ್ಪತ್ರೆ ಕರ್ಕೊಂಬಂದು ಇಲ್ಲೇ ಆಸ್ಪತ್ರೆಯಲ್ಲೇ ಅವಳೆ. ಏನು ಆಸ್ಪತ್ರೆಯಲ್ಲಿ ಅವಳ? ಅಯ್ಯೋ, ನನ್ನ ಮಗಳಿಗೆ ಏನಾಯ್ತವ? ಏನಾಯ್ತೆ ಜೈ? ನನ್ನ ಮಗಳಿಗೆ ಏನಾಯ್ತೆ? ಅಕ್ಕ, ನೀನೇನು ಗಾಬರಿ ಆಗಬೇಡ, ಏನಿಲ್ಲ, ಎಚ್ಚರಾಗವಳೆ. ಮಾತಾಡಿದ್ಲು. ಫೋನ್ ಮಾಡಬೇಡಿ ಆಂಟಿ, ಅಮ್ಮಂಗೆ ಗಾಬರಿ ಆಗ್ಬಿಡ್ತಾರೆ ಅಂತ ಅಂದ್ಲು. ಆದರೂ ನನಗೆ ಗೊತ್ತಿದ್ದು ಹೆಂಗೆ ಸುಮ್ಮನಿರಕ್ಕಾಯ್ತದೇಳು? ಅದಕ್ಕೆ ನಿಂಗೆ ಹೇಳೋಣ ಅಂದ್ಬಿಟ್ಟು ಫೋನ್ ಮಾಡಿದೆ. ಜೊತೆಲಿ ಯಾರವ್ರೆ? ಅವಳ ಗಂಡ, ಅವ್ರ ಅತ್ತೆ ಯಾರಾದರೂ ಬಂದವರಾ? ಅಕ್ಕ, ಅವಳ ಜೊತೆ ಯಾರೂ ಇಲ್ಲ. ನಾನು ಮತ್ತು ರೇಣವ ಇಬ್ಬರೇ ಇರೋದು. ನೋಡಾದರೆ ಈ ಕಡೆ ಬಂದ್ಬಿಡು. ಡಾಕ್ಟ್ರಿನ ಏನು ಹೇಳಿಲ್ಲ, ಏನಕ್ಕೆ ಏನು ಎತ್ತ ಏನು ಹೇಳಿಲ್ಲ. ಅವ್ರಿಗೆ ಎಚ್ಚರಾಗಲಿ, ಆಮೇಲೆ ಮಾತಾಡ್ತೀನಿ ಅಂತ ಅಂದ್ರಂತೆ. ಈಗೇನಾದರೂ ಬರ್ಬೋದೇನೋ ಡಾಕ್ಟ್ರು. ಆದರೆ ನೀನೇ ಬಂದ್ಬಿಟ್ಟಿದ್ರೆ ಆಗೋದೇನೋ ಕನಕ. ಹೌದಾ? ಡಾಕ್ಟ್ರ್ ಹಂಗಂತ ಅಂದ್ರ? ಅಯ್ಯೋ, ಏನಾಗೈತೋ ಏನೋ ಗೊತ್ತಾಯ್ತಿಲ್ವಲ್ಲಪ್ಪ ದೇವ್ರೆ. ಸರಿ, ನಾನು ಈಗಲೇ ಬರ್ತೀನಿ. ನೀವು ಅಲ್ಲೇ ಇರಿ, ನೀವೆಲ್ಲೂ ಹೋಗ್ಬೇಡಿ, ಅಲ್ಲೇ ಇರಿ. ಬರ್ತೀನಿ, ನಾನು ಬರ್ತೀನಿ. ಎಲ್ಲೂ ಹೋಗಲ್ಲ ಬರಕ್ಕ, ಇಲ್ಲೇ ಇದ್ದೀವಿ, ನಿನ್ನ ಮಗಳ ಜೊತೆಲೇ ಇದ್ದೀವಿ. ಬಾ. ಯಾಕಕ್ಕ, ಏನಾಯ್ತಂತೆ? ಯಾರು ಫೋನ್ ಮಾಡಿದ್ದು? ಲೇ ಸುಧಾ, ನನ್ನ ಮಗಳಿಗೆ ಏನೋ ಹುಷಾರಿಲ್ವಂತೆ ಕಣೆ. ಇವಳು ಜಯಕ್ಕ ಫೋನ್ ಮಾಡಿದ್ಲು. ಅದೇನೋ ಮಾರ್ಕೆಟ್ ಹತ್ರ ತರಕಾರಿ ತರಕ್ಕೆ ಹೋದಾಗ ಏನೋ ತಲೆ ಸುತ್ತ ಬಂದು ಬಿದ್ದುಬಿಟ್ಟು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋರಂತೆ. ಬಾರೇ ಹೋಗಿ ನೋಡ್ಕೊಬರೋಣ. ಅಲ್ಲೇ ಅವಳು ಗಂಡ, ಅವ್ರ ಮನೆಯವ್ರು ಯಾರೂ ಇಲ್ವಂತೆ. ಬಾರೇ ಹೋಗೋಣ. ಹೌದೇನಕ್ಕ? ನಡಿಯಕ್ಕಂಗಾರೆ ನಾನು ಬರ್ತೀನಿ, ನಡಿ ಹೋಗೋಣ. ನೀನೇನು ಗಾಬರಿ ಆಗಬೇಡ, ಅಲ್ಲಿ ಜಯಕ್ಕ ಅವರೇ ಅಂತ ಅಂದೆ ತಾನೆ, ಏನು ತೊಂದರೆ ಇಲ್ಲ, ನಡಿ ಹೋಗೋಣ, ಅದೇನು ನೋಡೋಣ. ಹಂಗಲ್ಲ ಕಣೆ, ಪಾಪ ನನ್ನ ಮಗಳಿಗೆ ಎಲ್ಲೂ ನೆಮ್ಮದಿ ಇಲ್ಲ. ನಾನು ಅವಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ. ಅಯ್ಯೋ, ಏನೋ ಎಂತೋ ಅಂತವ ಹೆಣ್ಣು ಹುಡುಗಿ ಕಣೆ ಅಂತ ಕಟಕ್ರ ಬಾಯಿಗೆ ಹಾಕ್ಬಿಟ್ಟು
ನನಗೆ ದಿನ ಬೆಳಗಾದ್ರೆ ಯೋಚನೆ, ಏನಪ್ಪ ನನ್ನ ಮಗಳ ಜೀವನ ಹಿಂಗಾಗೋಯ್ತಲ್ಲ, ಮುಂದೆ ಹೆಂಗೋ ಏನೋ ಅಂತವ. ಏನೋ ಅಕ್ಕಲ ಬಿಡಿರ ಅದಕ್ಕ. ಸರಿ, ಮೊದಲು ಆಸ್ಪತ್ರೆಗೆ ಹೋಗ್ಬಿಟ್ಟು ಅದು ಏನು ಅಂತ ನೋಡೋಣ ನಡಿ. ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಹತ್ರನೇ ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀನಿ, OT ಮಾಡ್ತಾ ಇದ್ದೀನಿ, ಅದು ಇದು ಅಂತ ಸುಳ್ಳು ಹೇಳಿ ಯಾವನ ಜೊತೆನೂ ಸುತ್ತಾವಳೆ. ಬರಲಿ ಇವತ್ತು ಮಾಡ್ತೀನಿ ಅವ್ರಿಗೆ. ನಾನು ಇಷ್ಟು ದಿನ ನನ್ನ ಹೆಂಡತಿ ಅಂತ ತಲೆ ಮೇಲೆ ಇಟ್ಕೊಂಡು ಮೆಸ್ಸಿದ್ದು ಜಾಸ್ತಿ ಆಗೈತೆ, ಅದಕ್ಕೆ ಹಂಗೆ ಆಡ್ತಾವಳು ಇವಳು. ನಾನೇನು ಕಮ್ಮಿ ಮಾಡಿದ್ದೆ ಅಂತ ಅವ್ನು ಯಾವನಿಂದನೂ ಸುತ್ತಾವಳು ಇವಳು. ನೀನೆಂದರೆ ನನ್ನೊಳಗೆ ಏನೋ ಒಂದು ಸಂಚಲನ, ಏನೋ ಒಂದು ಸಂಚಲನ, ಜೀವವೇ ಹೇಳಿಬಿಡು ನಿನಗೂ ಕೂಡ ಹೀಗೇನ. ನೋಡು, ನೋಡಿದ್ರು ನೋಡದೇ ಇರೋ ಥರ ಹಾಡು ಹೇಳ್ಕೊಂಡು ಒಳಗಡೆ ಹೋಗ್ತಾ ಇರೋದು. ನಿಂತ್ಕೊಳ್ಳಿ ಅಲ್ಲಿ. ಏನ್ ರಾಜು? ಅಲ್ಲ, ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ಮಾತಾಡಿಸ್ದಂಗೆ ನನ್ನ ಕಡೆ ತಿರುಗಿ ನೋಡ್ದಂಗೆ ಹೋಗ್ತಾ ಇದೆಯಲ್ಲ, ಹಾಡು ಹೇಳ್ಕೊಂಡು ನಿಂತ್ಪಾಡೋದು ನೀನು. ಇಷ್ಟೊತ್ತಾಗುತ್ತಾ ಆಫೀಸಿಂದ ಬರೋದು? ನಿಮ್ಮ ಆಫೀಸ್ ಎಷ್ಟು ಗಂಟೆಗೆ ಬಿಡೋದು? ಏನಿವತ್ತು ಹೊಸ್ದಾಗಿ ಕೇಳ್ತಿದ್ದೀರಲ್ಲ? ನಾನು ನಿಮ್ಗೆ ಹೇಳಿದ್ದೀನಿ ತಾನೇ OT ಮಾಡ್ತಾ ಇದ್ದೀನಿ, ಎಕ್ಸ್ಟ್ರಾ ಕೆಲಸ ಮಾಡ್ತಾ ಇದ್ದೀನಿ ಅಂತ. OT ಮಾಡ್ತಾ ಇದೆಯಾ, ಎಕ್ಸ್ಟ್ರಾ ಕೆಲಸ? ಮತ್ತೆ ಕೈಲಿರೋ ಗಿಫ್ಟ್ ಬಾಕ್ಸ್ ಏನು? ನಿಮ್ಮ ಆಫೀಸಲ್ಲೇ ಕೊಟ್ಟು ಕಳಿಸಿದ್ರಾ? ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ತುಂಬ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಿದ್ದೀರಾ, ನಿಮ್ಮಂಥ ಎಂಪ್ಲಾಯ್ ನಮ್ಗೆ ಸಿಗೋದೇ ಇಲ್ಲ, ಇಷ್ಟೊಂದು ಕಷ್ಟಪಟ್ಟು ನಮ್ಮ ಕಂಪ್ನಿಗೋಸ್ಕರ ಕೆಲಸ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಗಿಫ್ಟ್ ಕೊಟ್ಟು ಕಳಿಸಿದ್ರಾ? ನೋಡಿ ರಾಜು, ನೀವು ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಈಗ ಸರಿ ಆಯ್ತು, ಕಂಪ್ನಿನಲ್ಲೇ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಸಾಕು ಮುಚ್ಚಲಾಯ. ಯಾವನೇ ಅವನು? ಕಾಫಿ ಡೇನಲ್ಲಿ ಕಾಫಿ ಕುಡಿತಾ ಕೂತ್ಕೊಂಡಿದ್ರಲ್ಲ, ಗಿಲಿ 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 ಅಂತ ಮಾತಾಡ್ಕೊಂಡು ಯಾವನೇ ಅವನು? ಓ, ನೀವು ಹಂಗಾದ್ರೆ ಅಲ್ಲಿ ನಮ್ಮನ್ನು ನೋಡಿದ್ದೀರಾ, ನೋಡಿ ಬಂದು ನನ್ನ ಮೇಲೆ ಅನುಮಾನ ಪಟ್ಟು ಈ ಥರ ಕ್ವಶನ್ ಮಾಡ್ತಾ ಇದ್ದೀರಾ ಅಲ್ವಾ? ಅನುಮಾನ ಪಡ್ತಾ ಇದ್ದೀರಾ ಅಂತ ಅಂದರೆ, ಇವಾಗ ನೀನು ಆಫೀಸಿಂದ ಬರ್ತಾ ಇದ್ದೀನಿ OT ಮುಗಿಸ್ಕೊಂಡು ಅಂತ ಹೇಳಿದೆ, ಮತ್ತೆ ಕಾಫಿ ಡೇಗೆ ಯಾರು ಹೋಗಿದ್ರು? ಹೌದು ರೀ, ನಾನು ಕಾಫಿ ಡೇಗೆ ಹೋಗಿದ್ದೆ ನನ್ನ ಫ್ರೆಂಡ್ ಜೊತೆನಲ್ಲಿ. ಅದನ್ನೇ ಕೇಳ್ತಿರೋದು. ನನ್ನ ಹತ್ರ ಸುಳ್ಳು ಹೇಳಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಅವನ ಜೊತೆ ಊರು ಸುತ್ತಾ ಇದೀಯ ನೀನು. ಏನು ಅನ್ಕೊಂಡಿದ್ಯಾ ನೀನು? ಹೇಳೋರಿಲ್ಲ ಕೇಳೋರಿಲ್ಲ, ನೀನು ಆಡಿದ್ದೆ ಆಟ ಅಂತ ಅನ್ಕೊಂಡಿದ್ಯಾ? ನೋಡಿ ರಾಜು, ಬಾಯಿಗೆ ಬಂದ ಮಾತಾಡಬೇಡಿ, ಅದು ನನ್ನ ಇಷ್ಟ. ಯಾಕೆ ನನಗೆ ಒಂದು ಕಡೆ ಹೋಗಿ ಫ್ರೆಂಡ್ಸ್ನ ಮೀಟ್ ಮಾಡೋ ಅಧಿಕಾರನೂ ಇಲ್ವಾ? ಅಂತ ಸ್ವಾತಂತ್ರ್ಯನೂ ಇಲ್ವಾ ನನಗೆ? ಸ್ವಾತಂತ್ರ್ಯದ ಬಗ್ಗೆ ಮಾತಾಡಬೇಡ ನೀನು. ಏನು ಅನ್ಕೊಂಡಿದ್ಯಾ ನೀನು? ಒಂದು ಹೆಣ್ಣನ್ನ ನಂಬಿ ಹೊರಗಡೆ ಕಳಿಸಿದಾಗ ನಂಬಿಕೆಗೆ ದ್ರೋಹ ಆಗೋ ಥರ ನಡ್ಕೋಬಾರ್ದು. ನೀನು ಮಾಡ್ತಿರೋದು ಅದೇ ಕೆಲಸ. ನೀನೆ ಗಂಡನ ಹತ್ರ ಸುಳ್ಳು ಹೇಳೋಗ್ತಾ ಇದೆಯಾ? ಅಷ್ಟು ಫ್ರೆಂಡ್ ಮೀಟ್ ಮಾಡೋದು ಅನ್ನೋದಾಗಿದ್ರೆ ಅಷ್ಟು ಧೈರ್ಯ ಇದ್ದೀರಾ ನನ್ನ ಹತ್ರ ಇರೋದನ್ನ ಹೇಳ್ತಾ ಇದ್ದೆ. ಈ ಥರ ಕೆಲಸ ಮುಗ್ದಿತ್ತು, ಫ್ರೆಂಡ್ಸ್ ಎಲ್ಲ ಹೊರಗಡೆ ಹೋಗಿದ್ದು, ಓಡಾಡ್ಕೊಂಡು ಬಂದು ಅಂತ ಹೇಳ್ತಿದ್ದೆ. ಅದನ್ನ ಬಿಟ್ಟು ನೀನು ನನ್ನ ಹತ್ರ ಸುಳ್ಳು ಹೇಳಿದೀಯಾ ಅಂತಂದ್ರೆ ಇದ್ರ ಅರ್ಥ ಏನು? ಹೌದು ರಾಜು, ನಾನು ಅವನ ಜೊತೆ ಸುತ್ತಕ್ಕೆ ಹೋಗಿದ್ದೆ, ನನಗೆ ಅವನಂದ್ರೆ ಇಷ್ಟ. ಏನಿವಾಗ ನನ್ನ ಮೇಲೆ ಕೈ ಮಾಡ್ತಾ ಇದ್ದೀರಾ ನೀವು? ಕಟ್ಕೊಂಡು ಗಂಡನ ಎದುರುಗಡೆ ಮಾತಾಡೋ ನೀನು ಮಾತಾಡ್ತಾ ಇರೋದು? ಗಂಡ ಆದ್ರೇನು ಯಾರಾದ್ರೇನು ನಾನು ಇದ್ದಂಗೆ ಮಾತಾಡೋದು. ನನಗೆ ನಿಮ್ಮನ್ನು ಕಂಡ್ರೆ ಇಷ್ಟ ಇಲ್ಲ. ನಿಮ್ಮನ್ನ ನಾನು ಪಟ್ಟಿಲ್ಲ ಅಂತ ನಾನು ಹೇಳ್ತಿಲ್ಲ, ನಿಮ್ಮನ್ನು ತುಂಬ ಇಷ್ಟಪಟ್ಟೆ ನಿಮ್ಮ ಮದುವೆ ಆಗಿದ್ದು. ಆದರೆ ಬರ್ತಾ ಬರ್ತಾ ನೀವು ನಡ್ಕೋತಾ ಇರೋ ರೀತಿ ನನಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ನಾನು ಅವನ ಜೊತೆ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಡಿವೋರ್ಸ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ಯಾವತ್ತಿದ್ರೂ ಅವನನ್ನೇ ಮದುವೆ ಆಗೋದು. ನಿನ್ನ ಜನ್ಮಕ್ಕಷ್ಟು ಬೇಕಿ ಹಾಕ. ಹೋಗಿ ಹೋಗಿ ನಿನ್ನಂತವಳಿಗೋಸ್ಕರ ನಮ್ಮ ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಇಲ್ಲಿ ಬಂದು ಮನೆ ಮಾಡ್ಕೊಂಡಿದ್ದೀನಲ್ಲ, ನನ್ನ ಎక్కడ ತಗೊಂಡು ನಾನೇ ಹೊಡ್ಕೋಬೇಕು. ಹೊಡ್ಕೊ ಚೆನ್ನಾಗಿ ಹೊಡ್ಕೊ, ಆಗ್ಲಾದ್ರೂ ಒಳ್ಳೆ ಬುದ್ಧಿ ಬರ್ತೇನೋ ನೋಡೋಣ. ಬುದ್ಧಿ ಬರ್ಬೇಕಾಗಿರೋದು ನನ್ಗಲ್ಲ ಕಣೆ, ನಿನ್ಗೆ. ಅವ್ನು ಯಾವನೋ ನಿನ್ನೆ ಮೊನ್ನೆ ಸಿಕ್ಕಿರೋನ್ಗೋಸ್ಕರ ಇಷ್ಟು ವರ್ಷದಿಂದ ನಿನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊಂಡು ಜೀವನ ಮಾಡ್ತಿರೋ ಗಂಡನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೆ ನಿನ್ಗೆ ಬುದ್ಧಿ ಬರಬೇಕು. ನೋಡಿ ರಾಜು, ಅತಿಯಾಗಿ ಮಾತಾಡಬೇಡಿ. ಏನು ನಾನು ಅತಿಯಾಗಿ ಮಾತಾಡ್ತಾ ಇದ್ದೀನಾ? ಅಲ್ಲ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಹೇಳು? ಅವನ ಜೊತೆ ಸುತ್ತಾ ಇದೆಯಲ್ಲ, ಅವ್ನು ಯಾರು, ಯಾವ ಊರು, ಎಲ್ಲಿಂದ ಬಂದಿದ್ದಾನೆ, ಅವನ ಅಪ್ಪ ಅಮ್ಮ ಯಾರು, ಅವ್ನ ಬ್ಯಾಕ್ಗ್ರೌಂಡ್ ಏನು ಎಲ್ಲ ಗೊತ್ತಾ ನಿಮಗೆ? ಅದೆಲ್ಲ ಕಟ್ಕೊಂಡು ನನಗೇನಾಗಬೇಕು? ನನ್ನ ಚೆನ್ನಾಗಿ ನೋಡ್ಕೊತಿದ್ದಾನ, ನನಗೆ ಅಷ್ಟೇ ಸಾಕು. ನಾನು ನೋಡಿಬಿಡ್ತೀನಿ ಕಣೆ, ಅದು ಹೆಂಗೆ ಅವನ ಜೊತೆ ಹೋಯ್ತೀಯಾ, ನೀನು ಹೆಂಗಿರ್ತೀಯ ಅಂತ ಹೇಳಿ. ಹೋಗ್ತೀನಿ, ಇಲ್ಲಿ ಯಾವನು ನನ್ನನ್ನು ತಡೆಯೋಕ್ಕಾಗೋದಿಲ್ಲ. ಕಟ್ಕೊಂಡು ಗಂಡಂಗೆ ಯಾವನು ಅಂತ ಹೇಳ್ತಾ ಇದೆಯಾ? ನಾನು ನಿನ್ನ ಗಂಡ ಕಣೆ, ನಿನ್ನ ಮೇಲೆ ಅಧಿಕಾರ ನನಗಿದೆ. ಆ ಅಧಿಕಾರದಲ್ಲೇ ಹೇಳ್ತಿರೋದು. ಬೇಡ, ನನಗೆ ಡೈವರ್ಸ್ ಕೊಟ್ಬಿಡು. ನನಗೆ ನಿನ್ನಂಥ ಗಂಡ ಬೇಕಾಗಿಲ್ಲ. ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ. ಮಾಡ್ತೀನಿ ನಿನಗೆ, ಇಲ್ಲೇ ಬಿದ್ದಿರು, ನಿನಗೆ ಬುದ್ಧಿ ಕಲಿಸ್ತೀನಿ ನಾನು. ರಾಜು ಪ್ಲೀಸ್, ಯಾಕೆ ಈ ಥರ ಆಡ್ತಾ ಇದ್ದೀರಾ? ಪ್ಲೀಸ್ ಬಾಗಿಲು ತೆಗೀರಿ. ಇಲ್ಲ, ನೀನು ಅಲ್ಲೇ ಬಿತ್ಸಾಯಿ. ನಿನಗೆ ಹೇಳಿದ ಅರ್ಥ ಆಗಲ್ಲ ಅಲ್ವಾ? ಅವ್ನು ಯಾರು ಏನು ಗೊತ್ತಿಲ್ಲ, ಅವನ ಜೊತೆ ಹೋಯ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಕಟ್ಕೊಂಡು ಗಂಡನ ಹತ್ರ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವನ ಮೇಲೆ. ಮದುವೆ ಆಗಿರೋ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡಕ್ಕೆ ಬಂದಿದ್ದಾನೆ ಅವನು. ನೋಡಿ ರಾಜು, ಆ ಥರ ಎಲ್ಲ ಮಾಡಬೇಡಿ. ನೀವು ಹೇಳಿದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಈ ಥರ ಮಾಡಬೇಡಿ ರಾಜು, ಪ್ಲೀಸ್. ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತು, ನಾನು ಮಾಡ್ತೀನಿ. ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಇರೋದು ಕಲಿ. ನಾಳೆಯಿಂದ ಯಾವ ಕೆಲಸಕ್ಕೂ ಹೋಗೋದು ಬೇಡ, ಏನೂ ಬೇಡ. ನನ್ನ ಮನೆಗೆ ಬರಬಾರ್ದಾಗಿತ್ತು, ಅಲ್ಲೇ ಅವನ ಜೊತೆನಲ್ಲೇ ಹೋಗಿದ್ರೆ ಚೆನ್ನಾಗಿರ್ತಿತ್ತೋ ಏನೋ. ಏನು ಮಾಡೋದು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಇಲ್ಲ, ಅದು ಏನಾದರೂ ಆಗಲಿ, ನಾನು ಇವನ ಜೊತೆ ಮಾತ್ರ ಜೀವನ ಮಾಡಲ್ಲ. ಹಿಂಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಲೇಬೇಕು. ಇಲ್ಲೇ ಇದ್ದರೆ ನಾನು ಅನ್ಕೊಂಡಂಗೆ ಜೀವನ ಮಾಡೋಕ್ಕಾಗಲ್ಲ. ಏನು ಮಾಡೋದು? ಸೋಮುಗೆ ಈಗಲೇ ಕಾಲ್ ಮಾಡ್ತೀನಿ. ಈ ಥರ ಮಾಡಿದ್ದಾನೆ ನನ್ನ ಗಂಡ, ಹೆಂಗಾದರೂ ಮಾಡಿ ನನ್ನ ಇಲ್ಲಿಂದ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ ಅವನಿಗೆ. ಅವನೇ ಏನಾದರೂ ಮಾಡ್ತಾನೆ, ನನಗಂತೂ ಇಲ್ಲಿರೋಕ್ಕಾಗಲ್ಲ.